ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಕೃಷ್ಣ. ಚಿಕ್ಕಪ್ಪ, ರಾತ್ರಿ ಅಪ್ಪ ನನ್ನೇ ಕೇಳ್ತಿದ್ರು ಬಾಂಬೆ ಬ್ರಾಂಚ್ ಯಾವ ಕ್ಲಾಸ್ ಆಯ್ತು ಅಂತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏ ಪ್ರಣಯ, ಹಾ, ಇಂಟರ್ವ್ಯೂ ಹೋಗಿದ್ರಲ್ಲ, ಏನಾಯ್ತು? ಆ ಇಂಟರ್ವ್ಯೂ ಚೆನ್ನಾಗಾಗ್ಲಿಲ್ಲ. ಆ ವಿಷಯನ ನೆನಪು ಮಾಡ್ಕೊಂಡು ಬೇಜಾರಾಗೋದ್ ಯಾಕೆ ಅಂತ ನಾನೇ ಮರ್ತ್ಬಿಟ್ಟೆ. ಮದುವೆ ಆಗಕ್ಕೆ ನಾನೊಂದು 30-40 ಜನ ಹುಡುಗಿರ್ ನೋಡ್ದೆ. ಅವ್ರನ್ನೆಲ್ಲ ಮರ್ತು ಹೊಸ ಹುಡುಗಿರ್ ನೋಡ್ಬೇಕಾದ್ರೆ ಫ್ರೆಶ್ ಆಗಿ ನೋಡಿದ್ರೆ ಹೇಗಿರುತ್ತಲ್ಲ. ಈಗ ಯಾವ್ದಾದ್ರು ಹುಡುಗಿ ನೋಡೋಣ ಅಂದ್ರೆ ಸಾಕು, ಮೇಲಿಂದ ಕೆಳಗೋರ್ಗು ಗರ್ರ ಅಂತ ಉರಿಯುತ್ತೆ. ಅಷ್ಟೊಂದು ಹುಡುಗಿಯರನ್ನ ನೋಡಿ ಒಂದೇ ಒಂದು ಹುಡುಗಿನೂ ಸೆಟ್ ಆಗದೆ ಇದ್ರೆ ಉರಿದೇ ಇರುತ್ತಾ? ಅದಕ್ಕೆ ನಾವು ನಿನಗೆ ಸಂಬಂಧ ನೋಡೋದೇ ಬಿಟ್ಬಿಟ್ಟಿದೀವಿ. ಆದ್ರೂ ನೀ ನಮ್ಮನ್ನೇ ಬೈಕೊಂಡಿರ್ತೀಯಲ್ಲಪ್ಪ ಕೃಷ್ಣ. ಇನ್ಮೇಲೆ ನೋಡಿ, ನೀವು ನನಗೆ ಹೆಣ್ಣು ನೋಡ್ಬೇಡಿ. ಯಾಕೆ? ಆ ಪುರೋಹಿತನಿಗೆ ನೀವು ಕೊಟ್ಟಿರೋ ದಕ್ಷಿಣೆ ದುಡ್ಡಲ್ಲಿ ಒಂದ್ ದೇವಸ್ಥಾನ ಕಟ್ಕೊಂಡಿದ್ದಾನೆ ಗೊತ್ತಾ? ಹೋಗ್ತಾ ಬರ್ತಾ ಬನ್ನಿ ಸರ್ ಹೋಮ ಮಾಡ್ತೀನಿ, ಒಂದ್ ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತಾನೆ. ಅವ್ನ್ ತಲೆನೋವೇ ಬೇಡ. ಅದಕ್ಕೆ ನಾನು ಒಂದ್ ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಏನ್ ಪ್ಲಾನು? ಹೊಸ ಬ್ರೋಕರ್ನ ಕರ್ಕೊಂಡ್ ಬಂದಿನ್ ನೋಡ್ರಿ. ಒಳ್ಳೊಳ್ಳೆ ಮ್ಯಾಟರ್ಗಳು ಇಟ್ಟವನ್ ಬಾ. ನಾನು ಅದನ್ನ ಹೇಳಿದ್ಕಣ, ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳ ಬಗ್ಗೆ ತಿಳ್ಕೊಂಡಿರೋ ಏಕೈಕ ಮಾಮ. ಅಲ್ಲ ಮ್ಯಾಟ್ರಿಕ್ ಬಮ್ಮ. ನೀವ್ ಹೂ ಅಂದ್ರೆ ಇವತ್ತೇ ಒಂದು ಹುಡುಗಿನ ತೋರಿಸ್ತೀನಿ. ಹೋಗೋಣ ಬನ್ನಿ. ಇವತ್ತೇ ಹೋಗೋದಾ? ಚಾನ್ಸೇ ಇಲ್ಲ. ನಾವೆಲ್ಲ ಪಾರ್ಲರ್ಗೆ ಹೋಗೋದ್ ಬೇಡ್ವಾ? ನೀನಾದ್ರೂ ಅರ್ಥ ಮಾಡ್ಕೋ ಕೃಷ್ಣ. ಹೌದು, ಮದ್ವೆಗೆ ಏನ್ ಇಷ್ಟೊಂದು ಅರ್ಜೆಂಟು? ಇದನ್ ಕೇಳ್ಬೋದ ಮಮ್ಮಿ ನೀನ್ ನನಗೆ? ರಾತ್ರಿ ಕನ್ಸಲೆಲ್ಲ 8 ಜನ ಹುಡುಗಿರ್ ಬಂದು ಹಾಡ್ ಹೇಳ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಹ ಮಮ್ಮಿ, ನೀನ್ ಬೇರೆ ಅವ್ರ ಜೊತೆ ರ್ಯಾಪ್ ಆಡ್ತಿದ್ದೆ, ಡಿಶು 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 ಅಂತ. ಕೃಷ್ಣ ನೋಡು, ಈ ಮದ್ವೆ ಅಂದ್ರೆ ಅಷ್ಟೊಂದು ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು. ಹೌದು. ಇಷ್ಟಕ್ಕೂ ನೀನ್ ಏನಂತ ಮಹಾ ವಯಸ್ಸಾಗಿರೋದು? ಡಿಯರ್ ಅಪ್ಪ, ನೀವು ಯಾವ ವಯಸ್ಸಲ್ಲಿ ಮದುವೆ ಆಗಿದ್ದು? ನಾನಾ? ಅಣ್ಣ, ನಾನು ಮದುವೆ ಆದಾಗ ಎಷ್ಟು ವರ್ಷ ನನಗೆ? 25 ವರ್ಷ. ಛತ್ರಿ ಅಪ್ಪ, ನೀನ್ ಮಾತ್ರ ಬಾಲ್ಯ ವಿವಾಹ ಆಗಿದ್ಯಾ? ನನ್ಗೆ ಈ ಪ್ರಶ್ನೆ ಕೇಳ್ತೀಯಾ? ಈ ಪ್ರಶ್ನೆ ಕೇಳೋ ಅರ್ಹತೆನೇ ಇಲ್ಲ ನಿನ್ಗೆ. ಇಲ್ಲ ಕಣೋ. ಮದುವೆ ಎಲ್ಲ ಯಾಕೋ ಕೃಷ್ಣ? ನನ್ ನೋಡು, ನಾನ್ ಮದ್ವೆ ಆಗಿದ್ದೀನಾ? ನಿನಗೇನ್ ತೊಂದರೆ ಇದೆ ಅಂತ ನಿನ್ ಮದುವೆ ಆಗಿಲ್ಲೋ ಯಾರು ಗೊತ್ತು. ಅದಕ್ಕೆ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ. ಏನಪ್ಪ? ನೀವು ಹೆಣ್ಣು ನೋಡಿ ಓಕೆ ಅನ್ನೋವರೆಗೂ ನಾನ್ ತಲೆ ಎತ್ ಹೆಣ್ಣು ನೋಡೋದೇ ಇಲ್ಲ, ತಲೆ ತಗ್ಗಿಸ್ಕೊಂಡೇ ಇರ್ತೀನಿ.